ಈ ಹಿಂದೂ ಸಮಾಜೋತ್ಸವ ಸಮಿತಿಯ ಎಲ್ಲ ಬಂದು ಅಪರ ನಾಗರಿಕರ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದ್ರು ನನಗೆ. ಸರಿಯಪ್ಪ ಆಯಿತು, ನಾಗರಿಕರ ಬಗ್ಗೆ ಒಬ್ಬೊಬ್ಬರು ಸಾಂಗ್ಗಳಿಗೆ ಒಂದೊಂದು ಕೊಡ್ತೀವ್ರಪ್ಪರ, ನೀವು ಈ ದೇಶದ ನಾಗರಿಕರು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ರಿ ಅಂತ ತಿಳ್ಕೊಂಡು ಹೇಳಿದರು. ಆ ಕುರಿತು ಒಂದೆರಡು ಮಾತುಗಳನ್ನು ಹೇಳಿ ಮಾತುಗಳನ್ನು ವಿರಮಿಸ್ತೀವಿ ನಾವು. ನಮ್ಮ ರಮೇಶ್ ಬಾಬು ಯಾಳಗಿ ಸರ್ ಯಾವಾಗಲೂ ಒಂದು ಕತೆ ಹೇಳ್ತಿದ್ರು ಅವರು. ಅದು ಈ ಸಂದರ್ಭದಲ್ಲಿ ಹೇಳಿದರೆ ಅದು ಉಚಿತ ಅನಿಸುತ್ತೆ ಅಂದ್ಕೊಳ್ತೀವಿ ನಾವು. ಏನು ಕತೆ ಅಂತಂದರೆ, ಒಬ್ಬ ತಂದೆ ಟಿ ವಿ ನೋಡ್ತಾ ಇರ್ತಾನಂತೆ, ಏನೋ ನ್ಯೂಸಲ್ಲಿ ಏನೋ ಆಸಕ್ತಿಯಿಂದ ನೋಡ್ತಾ ಇರ್ತಾನಂತೆ. ನೋಡ್ತಾ ಇರಬೇಕಾದ್ರೆ ಮಗು ಬಂದು ಕಾಡಿಸ್ತದಂತೆ, ಅಪ್ಪ ಹೊರಗೆ ಹೋಗೋಣ ಬಾ, ಐಸ್ ಕ್ರೀಮ್ ತೊಗೊಳೋಣ ಬಾ, ಹೊರಗೋಂಬ ಐಸ್ ಕ್ರೀಮ್ ತೊಗೊಳಂಬ ಅಂತ. ಅಪ್ಪನಿಗೆ ಸಿಟ್ಟು ಬರ್ತದೆ. ಅವನಿಗೆ ಕಾತುರದಿಂದ ಟಿ ವಿ ನೋಡಬೇಕು ಅಥವಾ ಈ ಮಗುನ ಸಂಭಾಳಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹೆಂಡತಿ ತವ್ರ ಮನೆಗೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಮಗು ಭಾಳ ಸತಾಯಿಸ್ತಾ ಇರಬೇಕಾದ್ರೆ ಏನು ಮಾಡ್ಬೇಕು ಗೊತ್ತಾಗ್ಲಾರ, ತೋರ್ಸ್ಲಿಕ್ಕೆ ಆಗಲಿಲ್ಲ. ಅವಾಗ ಆ ಮಗುನ ಅಪ್ಪ ಏನು ಮಾಡ್ತಾನಂತಂದರೆ, ಈ ಗೋಡೆ ಮೇಲೆ ಭಾರತದ ನಕಾಶೆ ಇರ್ತದೆ, ಒಂದು ಮ್ಯಾಪ್ ಇರ್ತದೆ, ಇಂಡಿಯನ್ ಮ್ಯಾಪ್ ಇರ್ತದೆ. ಆ ಮ್ಯಾಪನ್ನು ತಗೊಂಡು ಬಾ ಅಂತ ಮಗು ಹೇಳ್ತದೆ. ಅದು ಚೇರ್ ಹತ್ತಿ ತಗೊಂಡು ಬರ್ತದೆ. ತಗೊಂಡು ಬಂದು ಸರಿಸುಮಾರು ಒಂದು 100 ಪೀಸ್ಗಳನ್ನಾಗಿ ಮಾಡ್ತಾನೆ. ಅವನು ಹರಿತಾನೆ, ಅದನ್ನು ಮ್ಯಾಪನ್ನು ಹರಿದು ಹೇಳ್ತಾನೆ, ಏನಿಲ್ಲ ಈ ಮ್ಯಾಪನ್ನ ಹರಿದಿನಲ್ಲ ನಾನು, ಇದನ್ನು ಜೋಡಿಸ್ಕೊಂಡು ಬಾ, ಇದನ್ನು ಜೋಡಿಸ್ಕೊಂಡು ಬಂದಾದಮೇಲೆ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ತಿಳ್ಕೊಂಡು ಆ ಮಗುಗೆ ಹೇಳಿದ್ನಂತೆ. ಹೇಳಿದ ತಕ್ಷಣ ಆ ಮಗು ಆಯ್ತಪ್ಪ ಅಂತ ತಿಳ್ಕೊಂಡು ಬಡ ಅಂತ ಒಂದು 5 ನಿಮಿಷದಾಗ ಬಂದ್ಬಿಡ್ತಂತೆ. ಬಂದಾಗ ಇದನ್ನು ಹೆಂಗೆ ಜೋಡಿಸ್ತಿ, ನಾನೇ ಕುತ್ಕೊಂಡು ಜೋಡಿಸಿದ್ರು ಕೂಡ 20-30 ನಿಮಿಷ ಆಗ್ತದ, ನೀ ಹೆಂಗೆ ಜೋಡಿಸ್ದಿ ಅಂತ ಕೇಳಿದಾಗ, ಭಾಳ ಈಸಿ ಸಿಂಪಲ್ ಅಪ್ಪ, ಏನೂ ಇಲ್ಲ, ಇದರಿಂದ ಮನುಷ್ಯನ ಚಿತ್ರ ಇತ್ತು, ಮನುಷ್ಯನ ಎಲ್ಲ ಭಾಗಗಳು ಸರಿ ಮಾಡ್ತಾ ಹೋದ್ರೆ ನಾನು ತಿರುಗಿ ನೋಡಿದ್ರೆ ಭಾರತವೇ ಸೀದಾಗಿತ್ತು ಅಂತ ತಿಳ್ಕೊಂಡು ಹೇಳಿದಂತೆ. ಈ ಕಾರಣ ಎದಕ್ಕೆ ಹೇಳಕತ್ತೀನಿ ಅಂತಂದರೆ, ಈ ದೇಶದ ನಾಗರಿಕರು ಇನ್ನೊಬ್ಬರು ಸರಿಯಾಗಲಿ, ಇನ್ನೊಬ್ಬರು ಬಂದು ಸರಿ ಮಾಡಲಿ, ಇನ್ನೊಬ್ಬರು ಸುಧಾರಣೆ ಮಾಡಲಿ ಅಂತ ತಿಳ್ಕೊಂಡು ಸ್ವಯಂ ಸುಧಾರಣೆ ಆಗೋದ್ರ ಕಡೆ ಗಮನ ಹರಿಸೋದೇ ಇಲ್ಲ. ಮೊದಲು ಒಳಗ ಶುದ್ಧ ಆಗಬೇಕು, ಆಮೇಲೆ ಮನೆ ಶುದ್ಧ ಮಾಡಬೇಕು, ಆಮೇಲೆ ಹಳ್ಳಿ ಶುದ್ಧ ಮಾಡಬೇಕು, ಆ ನಂತರ ತಾಲೂಕು ಶುದ್ಧ ಮಾಡಬೇಕು, ಆಮೇಲೆ ಜಿಲ್ಲೆ, ಆಮೇಲೆ ರಾಜ್ಯ, ಆಮೇಲೆ ದೇಶ. ನಾವೇನು ಮಾಡ್ತಾ ಇದ್ದೀವಿ ಅಂತಂತಂದರೆ, ಯಾವಾಗಲೂ ರಾಜಕಾರಣಿಗಳೇ ಶುದ್ಧ ಮಾಡಲಿ, ಸಾಂಗ್ಗಳು ಶುದ್ಧ ಮಾಡಲಿ, ಇನ್ನೊಬ್ಬರು ಶುದ್ಧ ಮಾಡಲಿ, ನಾನು ಮಾಡೋದಿಲ್ಲ. ನಿಮಗೆ ಭಾಳ ಬೇಸಿಕ್ ಥಿಂಗ್ ಹೇಳ್ತೀನಿ ನಾನು ನಿಮಗೆ. ಏನು ಅಂತಂದರೆ, ನಾವು ಎಲ್ಲಿ ಒಳಗೆ ಪಕ್ವ ಆಗೋದಿಲ್ವೋ ಈ ದೇಶ ಬಲಗೊಳ್ಳುವುದಿಲ್ಲ ಅನ್ನುವಂಥ ವಿಚಾರವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಿಮಗೆ ಗೊತ್ತಿರಲಿ, ನೀವು ಸಂಕಲ್ಪ ಮಾಡಿಕೊಳ್ಬೇಕು, ನಾನು ಯಾವ ಕಾರಣಕ್ಕೂ ಯಾರ ಮುಂದೆನೂ ಕೂಡ ತಪ್ಪಾಯಿತು ಅಂತ ತಲೆ ಬಗ್ಗಿಸೋದಿಲ್ಲ, ಅಧೈರ್ಯವಾಗಿ ಯಾವುದೇ ಕಷ್ಟಗಳಿಗೆ ಬೆನ್ನು ತೋರಿಸೋದಿಲ್ಲ, ಯಾವ ಕಾರಣಕ್ಕೂ ಕೂಡ ಇನ್ನೊಬ್ಬರನ್ನು ತುಚ್ಛವಾಗಿ ಕಾಣೋದಿಲ್ಲ. ಯಾರು ಸಹಾಯ ಅಂತ ಬಂದರೆ ಅಂತಂದರೆ ಅವರಿಗೆ ನನ್ನ ಕೈಲಾದಷ್ಟು ಏನಾದರೂ ಸಹಾಯ ಮಾಡ್ತೀನಿ ಅನ್ನುವಂತಹ ಭಾವಗಳನ್ನು ನಾವು ಬೆಳೆಸ್ಕೊಳ್ಳಾರ್ದೇ ಹೊರತು ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತಿರಲಿ, ನಮ್ಮ ಸ್ವತಂತ್ರ ಸುಮ್ಮನೆ ಹಂಗೆ ಪುಕ್ಕಟೆಯಾಗಿ ಬಂದಿರುವುದಲ್ಲ. ನಮ್ಮ ಸಾಂಗ್ಗಳಕ್ಕಿಂತ ಹೆಚ್ಚಾಗಿ ಸರ್ವಸಂಘ ಪರಿತ್ಯಾಗಿಗಳ ಆಗಿರೋ ಸಲುವಾಗಿ ಎಷ್ಟೋ 3 ಲಕ್ಷಕ್ಕಿಂತ 4 ಲಕ್ಷ ತಾಯಂದ್ರು ತಮ್ಮ ಮಕ್ಕಳನ್ನು ಬಲಿವೇದಿಕೆಗೆ ಸಮರ್ಪಿಸುವ ಸಲುವಾಗಿ ನಮಗೆ ಸ್ವಾತಂತ್ರ್ಯ ಬಂದಿದೆ. ಆ ಸ್ವತಂತ್ರ ಬಂದಿರುವ ಸಲುವಾಗಿಯೇ ನಾವಿವತ್ತು ಅತ್ಯಂತ ಸ್ವೇಚ್ಛಾಚಾರಿಗಳಾಗಿ ನಮಗೆ ಬೇಕಾದಂಗ ಬೇಕಾಬಿಟ್ಟಿಯಾಗಿ ಜವಾಬ್ದಾರಿ ಇಲ್ಲಾರ್ದಂಗೆ ಬದುಕ್ತಾ ಇದ್ದೇವೆ. ನಿಮ್ಗೆ ಗೊತ್ತಿರಲಿ, ಒಂದು ಕತೆ ಹೇಳ್ತೀನಿ. 1947ಕ್ಕಿಂತ ಮುಂಚಿತವಾಗಿ ನಡೆದಂಥ ಒಂದು ಕತೆ. ಏನು ಅಂತಂದರೆ, ಒಂದು ಮಗು 7ನೇ ತರಗತಿಯೋ 8ನೇ ತರಗತಿ ಓದ್ತಿರುವಂಥ ಒಬ್ಬ ಮಗು ಶಾಲೆಯಿಂದ ಮನೆಗೆ ಹೋಗ್ತಿರ್ತಾನೆ. ಶಾಲೆ ಬಿಟ್ಟಿರ್ತದೆ 4:45 ಮನೆಗೆ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಒಂದು ಗುಂಡಿ ಇರ್ತದೆ. ಗುಂಡಿ ತುಂಬ ಅಲ್ಲೆಲ್ಲ ಸತ್ತು ಹೆಣಗಳು ಬಿದ್ದಿರ್ತವೆ. ಅದರಿಂದ ಸೋರ್ಕೊಂಡು ಬಂದಂಥ ರಕ್ತ ಅದರೊಳಗೆ ಶೇಖರಣೆ ಆಗಿರ್ತದೆ. ಈಗ ಮಳೆ ಬಂದರೆ ಹೆಂಗೆ ಗುಂಡಿಗಳಲ್ಲಿ ನೀರು ನಿಲ್ತವಲ್ಲ, ಹಂಗೆ ರಕ್ತ ನಿಂತಿರ್ತದೆ. ಆ ರಕ್ತವನ್ನು ಏನು ಮಾಡ್ತಾನೆ ಮಗು ಅಂತಂದರೆ, ಧೈರ್ಯ ಏನೋ ಭಯ ಪಡಲಿಲ್ಲವ, ತನ್ನ ಬ್ಯಾಗಲ್ಲಿರುವಂಥ ಬಾಟಲ್ ತೆಗೆದು ಬೂಚ್ ತೆಗೆದು ನೀರು ಸುರುವಿ ಆ ರಕ್ತವನ್ನು ತುಂಬಿಕೊಂಡು ಬೂಚ್ ಹಾಕ್ಕೊಂಡು ಓಡೋಡಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ
ಚಪ್ಪಲಿ ಒಂದು ಕಡೆ ವಸ್ತು, ಬ್ಯಾಗ್ ಒಂದು ಕಡೆ ವಸ್ತು, ಸೀದಾ ದೇವ್ರ ಮನೆಗೆ ಹೋಗ್ತಾನವ. ದೇವ್ರ ಮನೆಗೆ ಹೋಗ್ತಾನೆ, ತಂಗಿ ಕೈ ಮುಕ್ಕೊಂಡು ನಿಂತಿರ್ತಾಳೆ, ದೇವ್ರ ಫೋಟೋಗಳಿಗೆ ಕೈ ಮುಕ್ಕೊಂಡು ನಿಂತಿರ್ತಾಳೆ. ತಂಗಿನ ಸರಿಸಿ ಆ ದೇವ್ರ ಫೋಟೋಗಳನ್ನೆಲ್ಲ ಕೆಳಗೆ ಹಾಕಿ ಆ ಬಾಟಲ್, ರಕ್ತದೇನು ಬಾಟಲ್ ಇರ್ತದಲ್ಲ, ಅದು ಗದ್ದಿಗೆ ಮೇಲೆ ಇಟ್ಟು ಹೇಳ್ತಾನೆ, ತಂಗಿ ನೀನು ನಮಸ್ಕಾರ ಮಾಡಬೇಕಾದದ್ದು ಆ ದೇವರುಗಳಲ್ಲ, ನಮಗೋಸ್ಕರ ಪ್ರಾಣ ಅರ್ಪಣೆ ಮಾಡಿರುವಂತ ಈ ದೇವರುಗಳಿಗೆ ಅಂತ ತಿಳ್ಕೊಂಡು ಹೇಳ್ತಾನೆ. ಆ ಮಗು ಮತ್ತಿನ್ಯಾರೆಲ್ಲ, ಭಗತ್ ಸಿಂಗಮ್ಮ. ನಮ್ಮ ದೇಶದ ಮೇಲೆ, ಕನಿಷ್ಠ ನಮ್ಮ ಊರಿನ ಬಗ್ಗೆ, ನಮ್ಮ ನದಿಗಳ ಬಗ್ಗೆ, ನಮ್ಮ ಪ್ರಕೃತಿ ಬಗ್ಗೆ ಸ್ವಲ್ಪ ಆದ್ರೂ ಅಭಿಮಾನ ಬೇಕಲ್ಲ ನಮಗ? ಏನು ಅಭಿಮಾನ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ, ನಾವು ಹೇಳ್ತಾ ಇದ್ದೀವಿ ಏನು ಅಂತಂತಂದ್ರೆ, ತಿಳಿದೇನೆ ಬಹಳಷ್ಟು ತಪ್ಪುಗಳು ಮಾಡ್ತೀವಿ. ತಿಳಿದೆ ರೊಕ್ಕ ಇಸ್ಕೊಂಡು ಓಟ್ ಹಾಕ್ತೀವಿ, ತಿಳಿದೆ ನದಿಗಳನ್ನ ಗಲೀಜು ಮಾಡ್ತೀವಿ, ತಿಳಿದೆ ಮನೆಯಿಂದ ಇನ್ನೊಬ್ಬರ ಜಾಗದಾಗ ಹೊಲಸಾಕ್ತೀವಿ, ತಿಳಿದೆ ಬಸ್ಸಾಗ ಹೋಗಬೇಕಾದ್ರೆ ಅಲ್ಲಿಂದ ಚಾಕ್ಲೇಟ್ ಹೊರಗೊಳಿಸ್ತೀವಿ, ತಿಳಿದೆ ಇನ್ನೊಬ್ಬರಿಗೆ ಮೋಸ ಮಾಡ್ತೀವಿ, ತಿಳಿದೆ ಲಂಚ ಇಸ್ಕೊಂತೀವಿ, ತಿಳಿದೆ ಲಂಚ ಕೊಡ್ತೀವಿ ಕೂಡ. ಹಿಂಗಾದ್ರೆ ಹೆಂಗ ಜಗತ್ತಿನಲ್ಲಿ ಭಾರತ ದೊಡ್ಡದಾಗ್ತದೆ? ಅಲ್ಲಿ ಹೊರಗ ನಮ್ಮ ದೇಶನ ದೊಡ್ಡದು ಅನ್ಕೊಳ್ಳೋದು ಸರಿನೇ ಇಲ್ಲ ಅಂತಲ್ಲ. ಗತ ವೈಭವ ಇತಿಹಾಸ ಇಟ್ಕೊಂಡು ವರ್ತಮಾನದ ಗಲೀಜನ್ನ ಹೇಳಲಾರ್ದಂಗೆ ಇರಕ್ಕಾಗೋದಿಲ್ಲಲ್ಲ. ಆ ಸತ್ಯದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಇದನ್ನು ಸರಿ ಮಾಡಿಕೊಳ್ಳದೆ ಹೊರತು ಇನ್ಯಾರೂ ಸರಿಯಾಗುವುದಿಲ್ಲ. ನಿಮಗೆ ಗೊತ್ತಿರಲಿ, ನನಗೆ ಭಾಳ ಆಪ್ತರ ಅಂದರೆ ಮೈಸೂರಲ್ಲಿ ನಾನೊಬ್ಬ ದೊಡ್ಡ ರಾಜಕಾರಣಿಗಳಿಗೆ ನಾನು ಪ್ರಶ್ನೆ ಮಾಡಿದೆ, ನೀವು ರೊಕ್ಕ ಹಂಚಿ ನೀವು ಎಲೆಕ್ಷನ್ ಗೆಲ್ತೀರಿ, ನಾಚಿಕೆ ಆಗೋದಿಲ್ಲ ನಿಮಗೆ ಅಂತ ನಾನು ಅವರಿಗೆ ಭಾಳ ಸಣ್ಣ ವಯಸ್ಸಲ್ಲೇ ಕೇಳಿದ್ದೆ. ಅವರಿಗೆ ಅವ್ರೇನು ಹೇಳಿದ್ರು ಗೊತ್ತಾ ನನಗೆ? ಜನರೇ ಭ್ರಷ್ಟರಾಗಿರಪ್ಪೋರ, ನಾನಾದ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು ಅವರು. ರೊಕ್ಕ ಕೊಡದೆ ಅವ್ರು ನನಗೆ ಹೋಟೆ ಹಾಕೋದಿಲ್ರಿಪ್ಪರ ಅಂತ ಹೇಳಿದ್ರು ಅವರು. ಹಿಂಗಿರ್ಬೇಕಾದ್ರೆ ಸಮಾಜನೇ ಎದ್ದು ಕೆಟ್ಟದ್ರ ಕಡೆ ನಡೀತಿದ್ರಿ ಅಂತಂದ್ರೆ ಭಾರತ ಗಟ್ಟಿಗೊಳ್ಳೋದಿಲ್ಲ. ಹಿಂಗಾಗಿ ಬದಲಾವಣೆ ಏನಿದೆಯಲ್ಲ ಅದು ಇವತ್ತಿಂದ ಶುರುವಾಗಬೇಕು. ಸಂಕ್ರಮಣ ಇವತ್ತೇ ಆಗಬೇಕು, ಪಥ ಇವತ್ತೇ ಬದಲಾಗಬೇಕು ನಿಮ್ಮ ಮನಸ್ಸಿನಲ್ಲಿ. ಸೂರ್ಯ ಹೆಂಗ ಸಂಕ್ರಮಣಕ್ಕೆ ಪಥ ಬದಲಾಯಿಸ್ತಾನೋ ಹಂಗ ನಿಮ್ಮ ಮನಸ್ಸಿನಲ್ಲಿ ಇವತ್ತೇ ಪಥ ಬದಲಾಗಬೇಕು. ಅಂದ್ರೆ ಇವತ್ತು ನಾವು ಮಾಡಿದಕ್ಕೊಂದು ಸಾರ್ಥಕತೆ ಸಿಗ್ತದೆ ಅಲ್ಲ. ಏನಿಲ್ಲ, ರೊಕ್ಕ ತಗೊಂಡು ಓಟ್ ಹಾಕೋದಿಲ್ಲಪ್ಪ, ನಾನು ಜಾತಿ ನೋಡ್ಲಾರ್ದೇನೆ ಸಮರ್ಥ ಇರುವಂಥ ವ್ಯಕ್ತಿಗೆ ನಾನು ಓಟ್ ಹಾಕ್ತೀನಿ, ನನ್ನ ಮಾನವಿ ಉದ್ಧಾರ ಯಾರು ಮಾಡ್ತಾರೋ ಅವರಿಗೆ ನಾನು ಓಟ್ ಅಂತ ತಿಳ್ಕೊಂಡು ಹಾಕ್ರಿ ಅಲ್ಲ. ಯಾವ ಕಾರಣಕ್ಕೂ ಕೂಡ ನಾನು ಲಂಚ ಇಸ್ಕೊಳ್ಳೋದಿಲ್ಲ, ಲಂಚ ಕೊಡೋದಿಲ್ಲ ಅನ್ನುವಂಥ ಶಪಥ ಮಾಡ್ರಿ ಅಲ್ಲ. ಆಗುತ್ತೇನು? ಆ ಗಟ್ಟಿತನ ಐತೇನು? ನಮ್ಮೊಳಗೆ ಪ್ರಶ್ನೆ ಮಾಡ್ಕೊಳ್ಬೇಕು. ಕೆಲವು ಪ್ರಶ್ನೆಗಳಿಗೆ ಉತ್ತರನೇ ಇರುವುದಿಲ್ಲ. ನನ್ನ ಮಗನ ಇಂಥವನ್ನಾಗಿ ಮಾಡ್ತೇನೆ ನಾನು. ನಿಮ್ಗೆ ಗೊತ್ತಿರಲಿ, ನಾನು ಮೊನ್ನೆ ಓದ್ತಾ ಇದ್ದೆ, ಅವನ ಹೆಸರು ದಿನೇಶ್ ಅನಿಸುತ್ತೆ, ಯಾದಗಿರದ ಒಬ್ಬ ಮಗವ. ಯಾದಗಿರಿದು ಭಾಳ ಕಡು ಬಡತನದಲ್ಲಿ 2006ನಲ್ಲಿ ಅಂಗವೈಕಲ್ಯದಿಂದ ಬಳತಿರೋವನು ಬೆಂಗಳೂರಿಗೆ ಹೋಗ್ತಾನೆ. ಪೀಣ್ಯದಲ್ಲಿ ಒಂದು 2,500 ರೂಪಾಯಿಕ ಒಂದು ಬೂಚಲ್ ಕ್ಯಾಪ್ ತಿರುವಕ ಒಂದು ಕೆಲಸ ಸಿಗ್ತದ. ಕಮ್ಯುನಿಕೇಶನ್ ಸರಿ ಇಲ್ಲ ಅಂತ ತಿಳ್ಕೊಂಡು ಕೆಲಸದಿಂದ ಹೊರಗೆ ಹಾಕ್ತಾರ. ಅವರ ಮಾವ ಅಲ್ಲಿ ಹಚ್ಚಿರ್ತಾನ, ಏನು ಮಾಡೋಕ್ಕಾಗಲ್ಲ, ಕಿರಾಣಿ ಅಂಗಡಿ ಹಾಕ್ಕೊಂಡು ಊರಾಗಿರುವಾಗ ಅಂತ ತಿಳ್ಕೊಂಡು ಬೈದು ಕೂಡಿಸಿದಾಗ ಮೆಜೆಸ್ಟಿಕ್ ಅಳ್ಕೊಂಡು ಕೂತ್ಕೊಂಡಿರ್ತಾನೆ ದಿನೇಶ. ಅವನ ಜೊತೆಗೆ ಈ ಆಂಧ್ರ ಪ್ರದೇಶ ಒಬ್ಬ ಸತೀಶ್ ಅಂತ ಜೊತೆ ಆಗ್ತಾನೆ. 2011ರಲ್ಲಿ ಯಾವುದೋ ಒಂದು ಕಾರಣಕ್ಕೆ ಇವ್ರು ಬಿಸ್ನೆಸ್ ಮಾಡ್ತಿರ್ತಾರೆ, ಯಾವುದೋ ಒಂದು ಕಾರಣಕ್ಕೆ ಯಾರೋ ಸಿಗ್ತಾರೆ. ಸಿಕ್ಕಾಗ ಈ ಒಂದು ನನ್ನ ಮನೇನ ಮಾರಿಸಿಕೊಡ್ರಿಪ್ಪ, ನನಗೆ ಇಷ್ಟು ಬೇಕು, ನೀವು ಇಷ್ಟಿಟ್ಕೋರಿ ಅಂತ ತಿಳ್ಕೊಂಡು ಹೇಳಿದಾಗ ಅಂದು ಪ್ರಾರಂಭ ಮಾಡಿ ಅಂಗವೈಕಲ್ಯ ಇರುವಂಥ ಒಬ್ಬ ಬಡ ಹುಡುಗ 2011ರಲ್ಲಿ ಶುರು ಮಾಡಿದಂಥ ಬಿಸ್ನೆಸ್ಸು 2013ರಲ್ಲೋ 14ರಲ್ಲೋ ಒಂದು ಕಂಪ್ನಿ ತೆಗಿತಾರೆ, DS ಮ್ಯಾಕ್ಸ್ ಅಂತ. ಅಲ್ಲಿಂದ ಇಲ್ಲಿ ತನೂ ಕೂಡ, ಅಂದ್ರೆ ಅಲ್ಲಿಂದ ಬಹುತೇಕ 2022 ಇರ್ಬೋದು, ಅಲ್ಲಿ ತನ 16 ಮನೆಗಳನ್ನು ಮಾರಿ, ಮಧ್ಯಮ ವರ್ಗದವರಿಗೆ ಮಾರಿ, ಕನಿಷ್ಠ 1 ಅಲ್ಲ 2 ಅಲ್ಲ 840 ಕೋಟಿ ರೂಪಾಯಿ ಕಂಪ್ನಿಯನ್ನು ಕಟ್ತಾರೆ ಅವರು. ಪ್ರತಿ ವರ್ಷ 40 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ತಾನೆ. ಯಾವತ್ತೂ ಕೂಡ ನಾವು ಟ್ಯಾಕ್ಸ್ ಅನ್ನು ವಂಚನೆ ಮಾಡೋದಿಲ್ಲ. ಇನ್ನೊಬ್ಬರಿಗೋಸ್ಕರ ಬದುಕ್ತೀವಿ ನಾವು, ಇನ್ನೊಬ್ಬರಿಗೋಸ್ಕರ ನಾನು ಏನಾದರೂ ಮಾಡ್ತೇನೆ. ಕನಿಷ್ಠ ನಾನು ಏನಿಲ್ಲ ಅಂದ್ರೂ ಕೂಡ ಸಹಾಯಕ್ಕಿಂತ ಮುಂಚೆ ಒಂದು 10ರಿಂದ 15 ಗಿಡಗಳನ್ನು ನಡ್ತೀನಿ, 4 ಜನರಿಗೆ ಒಳ್ಳೆಯದನ್ನು ಮಾಡ್ತೀನಿ. ನಾನು ಇನ್ನೊಬ್ಬರ ಲಂಚ ಕೊಡೋದಿಲ್ಲ, ಲಂಚ ಇಸ್ಕೊಳ್ಳೋದಿಲ್ಲ. ನನ್ನ ಮಗನನ್ನ ಮಹಾನ್ ವ್ಯಕ್ತಿಯನ್ನಾಗಿ ಮಾಡ್ತೀನಿ, ಅಥವಾ ನನ್ನ ತಂದೆ ತಾಯಿಗಳನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೇನೆ. ನನ್ನ ಮಕ್ಕಳಿಗೆ ಬೇರೆ ಯಾರಾದರೂ ಬಂದು ನಿನ್ನ ಹೀರೋ ಯಾರು
ಯಾರು ಅಂತ ಕೇಳಿದ್ರೆ ನನ್ನ ಮಗನಿಗೆ ಇನ್ನೊಬ್ಬ ಬಂದು ಯಾರಾದ್ರೂ ನಿನ್ನ ಹೀರೋ ಯಾರು ಅಂತ ಕೇಳಿದ್ರೆ ನನ್ನ ಹೀರೋ ಸುದೀಪ, ನನ್ನ ಹೀರೋ ದರ್ಶನ ಅನ್ನಲಾರ್ದೇನೆ ನನ್ನ ಹೀರೋ ನನ್ನ ಅಪ್ಪ ಅಂತ ತಿಳ್ಕೊಂಡು ಎದೆ ಮುಟ್ಟಿ ಹೇಳುವಂತ ಬದುಕು ನಿಮ್ಮದಾಗ್ಲಿ, ಅಷ್ಟೇ ಸಾಕು. ಈ ದೇಶಕ್ಕೆ ಕೊಡುವಂಥ ಬಹುದೊಡ್ಡ ಕೊಡುಗೆ ಅದು. ಒಂದು ಲಕ್ಷಣಗಳಿದ್ದಾವೆ, ಏನು ಅಂತಂತಂದ್ರೆ ಸ್ವಾಭಿಮಾನವಾಗಿ ಬದುಕೋದು, ಅಧೈರ್ಯವಾಗಿ ಧೈರ್ಯವಾಗಿ ಬದುಕೋದು, ಮತ್ತೆ ಪರಂಪರೆಯ ಬಗ್ಗೆ ಹೆಮ್ಮೆ ಇಟ್ಟುಕೊಂಡು ಬದುಕೋದು. ಪರಂಪರೆ ಇವತ್ತು ನಿಮ್ಗೆ ಗೊತ್ತಿರಲಿ, ನಮ್ಮ ಪರಂಪರೆ ಇಲ್ಲಿ ತನ ಯಾಕೆ ಉಳಿದಿದೆ ಅಂತಂತಂದ್ರೆ ಇಷ್ಟೆಲ್ಲ ದಾಳಿಗಳು ಹೇಳ್ತಾ ಇದ್ರಲ್ಲ ನಮ್ಮ ಏನು ನಮ್ಮ ರಾಜೇಂದ್ರ ಅವರು ಹೇಳ್ತಿದ್ರಲ್ಲ, ಭಾಳ ಸುಂದರವಾಗಿ ಹೇಳ್ತಾ ಇದ್ರು ಅವರು. ನಮ್ಮ ಪರಂಪರೆ ಇಲ್ಲಿ ತನ ಎದಕ್ಕೆ ಉಳಿದಿದೆ ಅಂತಂತಂದ್ರೆ ನಮ್ಮ ಪರಂಪರೆಯಲ್ಲಿ ಆ ಒಂದು ಅಸ್ಮಿತೆ ಐತೆ. ಏನು ಅಸ್ಮಿತೆ ಅಂತಂದ್ರೆ ಆ ನಮ್ಮ ಸಾಹಿತ್ಯದಲ್ಲಿ ಅಂತ ತಾಕತ್ತದ, ಅದನ್ನು ಓದುವಂಥವ್ರಾಗಬೇಕು ನಾವು, ಅದನ್ನು ಓದುವಂತಹ ಒಂದು ಲಕ್ಷಣ ಬೆಳೆಸ್ಕೊಳ್ಬೇಕು. ಜೊತೆಗೆ ಏನು ಅಂತಂದರೆ ಒಂದು ಸ್ವಾಭಿಮಾನಗಳಾಗಿ ಈ ದೇಶ ನನ್ನದು, ಈ ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಈ ದೇಶಕ್ಕೆ ಏನಾದರೂ ಕೊಡಬೇಕು ಅನ್ನುವಂತಹ ಒಂದು ಹಂಬಲದಲ್ಲಿ ಬದುಕಿದರೆ ಭಾಳ ಸುಂದರವಾಗ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಒಬ್ಬ ನಾಗರಿಕ ಎರಡು ಬೇಸಿಕ್ ಥಿಂಗ್ ಇದೆ ಅಂತ ಹೇಳಿದೆ ನಾನು. ಒಂದೇದೇನು ಅಂತಂದರೆ ನಿಮ್ಮ ಕಂಟ್ರೋಲಾಗಿ ಇರೋದು, ಇನ್ನೊಂದು ನಿಮ್ಮ ಕಂಟ್ರೋಲಾಗಿ ಇಲ್ಲದೆ ಇರೋದು. ನಿಮ್ಮ ಕಂಟ್ರೋಲಾಗಿ ಇರೋದೇನು? ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಮಾತು, ನಿಮ್ಮ ಕಾಯಕ. ನಿಮ್ಮ ಕಂಟ್ರೋಲ್ಗೆ ಇಲ್ಲದೆ ಇರೋದೇನೈತೆ? ಇಡೀ ಸಮಾಜ, ಇಡೀ ಇನ್ನೊಬ್ಬರು, ನಿಮ್ಮ ಅತ್ತಿ ನನ್ನ ಮಾತು ಕೇಳುವಳು, ಸೊಸಿ ನನ್ನ ಮಾತು ಕೇಳುವಳು, ಮಗಳು ನನ್ನ ಮಾತು ಕೇಳುವಳು, ಮಗ ನನ್ನ ಮಾತು ಕೇಳುವಳು, ಅವ್ರು ನನ್ನ ಮಾತು ಕೇಳಬೇಕು, ಯಾವೂ ಕೂಡ ನಿಮ್ಮ ಕಂಟ್ರೋಲ್ಗೆ ಇಲ್ಲ. ಅದು ನೀವು ಏನು ಆಲೋಚನೆ ಮಾಡಬೇಕು ಅಂತ ಬಯಸ್ತೀರಿ ಅವು ಯಾವೂ ಕೂಡ ಅಲ್ಲಿಂದ ಸಿಗೋದಿಲ್ಲ. ಬದಲಿಗೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿದರೆ ಸಾಕು, ಎಲ್ಲವೂ ಕೂಡ. ಸ್ವಾಮಿ ವಿವೇಕಾನಂದರು ಯಾವ ಕಾರಣಕ್ಕೆ ಅಷ್ಟು ದೊಡ್ಡ ಸಂತರ ಆದರು ಅಂತಂತಂದರೆ ಮೊದಲು ತಮ್ಮನ್ನು ತಾವು ಒಳಗೆ ಹೊಕ್ಕು ನೋಡಿಕೊಂಡಾಗ ಮಾತ್ರ ಇಡೀ ಜಗತ್ತಿಗೆ ದೊಡ್ಡ ಸಂತರ ಆದರು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನೀವು ಉತ್ತಮ ನಾಗರಿಕರಾಗಬೇಕಾದ್ರೆ ಮೊದಲು ಒಳಗಿಂದ ಶುರುವಾದಾಗ ಮಾತ್ರ ಸಾಧ್ಯ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ಸ್ವಯಂ ಅಭಿವೃದ್ಧಿ ಮತ್ತು ಒಳಗ ನಿಂತು ಆಲೋಚನೆ ಮಾಡಿ ಒಳಗ ಶುದ್ಧತೆಯನ್ನು ತಂದುಕೊಳ್ಳೋದು ಬಹಳ ಮುಖ್ಯ. ಮನಸ್ಸು ಅರಿಯದೆ ಇರುವಂಥ ಕಳ್ಳತನ ಯಾವುದೂ ಇಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಬದುಕುವಂಥ ವ್ಯವಸ್ಥೆ ಆಗಲಿ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.